ನನ್ನ ಹೆಸರು ವಿದ್ಯಾಲತಾ ಅಂತ. ನನ್ನ ವಯಸ್ಸು 51 ವರ್ಷ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇಲ್ಲಿಗೆ ಬಂದಿರೋವಾಗ ನನಗೆ ಫಸ್ಟ್ ಕನ್ಸಲ್ಟೇಷನ್ ಕೊಟ್ಟಿರೋದು ಡಾಕ್ಟರ್ ರೇವಂತ್ ಸರ್. ಅವರು ಹೇಳೋವಾಗ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು, ಆದರೂ ಅಷ್ಟು 100% ಕಾನ್ಫಿಡೆಂಟ್ ಅಂತ ನನ್ನಿಂದ ಹೇಳೋಕ್ಕಾಗಿಲ್ಲ. ಆದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ವಿತಿನ್ 2 ಡೇಸ್ನಲ್ಲೇ ನನಗೆ ತುಂಬ ಅಂದರೆ ಪರವಾಗಿಲ್ಲ, ಒಂದು ಇಂಪ್ರೂವ್ಮೆಂಟ್ ಅಂತೂ ತುಂಬ ಕಾಣಿಸ್ತು. ಆ ಇಂಪ್ರೂವ್ಮೆಂಟ್ ನೋಡಿದ ಮೇಲೆ ತುಂಬ ಕಾನ್ಫಿಡೆಂಟು ಬಂತು, ಇಲ್ಲ ಇನ್ನು ನಾರ್ಮಲ್ ಆಗ್ತೀನಿ ಅಂತ. ಆಮೇಲೆ ಡಾಕ್ಟರ್ ಮಹೇಶ್ ಸರ್, ಡಾಕ್ಟರ್ ಸುನೀಲ್ ಸರ್ ಆ್ಯಂಡ್ ಡಾಕ್ಟರ್ ಆನಂದ್ ಅವರು ಎಲ್ಲರೂ 4 ಜನನೂ ಬರ್ತಾಯಿದ್ರು ಟ್ರೀಟ್ಮೆಂಟಿಗೆ ಮಾಡೋವಾಗ. ತುಂಬ ಧೈರ್ಯ ಕೊಡ್ತಾಯಿದ್ರು, ಏನೂ ಆಗಲ್ಲ, ತುಂಬ ಬೇಗ ಕ್ಯೂರ್ ಆಗ್ತೀರಾ ಅನ್ನೋ ಥರ ನಮಗೊಂದು ಕಾನ್ಫಿಡೆಂಟ್ ಬಂದಿತ್ತು. ಅಂದರೆ ಕವಿತಾ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಟೈಮ್ನಲ್ಲಿ, ಏನು ಮಾಡಬೇಕು, ಹೆಂಗೆ ಪ್ರೊಸೀಜರ್ ಹೋಗಬೇಕು ಏನು ಅನ್ನೋದಕ್ಕೂ. ಆ್ಯಂಡ್ ಸಿಸ್ಟರ್ಸೂ ತುಂಬ ಹೆಲ್ಪ್ಫುಲ್ ಆಗಿದ್ರು. ಯಾವುದಕ್ಕೂ ನಾವು ಎಷ್ಟು ಇದು ಮಾಡಿದ್ರೂ ಒಂದು ಕೋಪ ಇರಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಏನು ಬಗ್ಗೋಕ್ಕೂ ಇಲ್ಲ, ತಲೆ ಎತ್ತೋಕ್ಕಿಲ್ಲ, ತಲೆ ಬೆಂಡ್ ಮಾಡೋಕ್ಕೂ ಇದ್ದಿಲ್ಲ. ಆದರೆ ಟ್ರೀಟ್ಮೆಂಟ್ ಸ್ಟಾರ್ಟಾಗಿ 1 ವಾರಕ್ಕೆ ನನಗೆ ಸ್ವಲ್ಪ ಬಾಡಿ ಮೂವ್ಮೆಂಟ್ ಬಂತು. ಬೆಡ್ನಲ್ಲಿ ಮಲಗಿದ್ರು ಒಂದೇ ಕಡೆ ಇರ್ತಾಯಿದ್ದೆ, ಯಾವ ಕಡೆ ಬೇರೆ ಕಡೆ ಶಿಫ್ಟ್ ಆಗೋಕೆ ಆಗ್ತಾ ಇರಲಿಲ್ಲ. ಎಷ್ಟಿರುತ್ತೋ ಅಷ್ಟು ತನಕ ಇರ್ತಾಯಿದ್ದೆ. ಆದರೆ ವಿತಿನ್ 1 ವೀಕ್ನಲ್ಲಿ ನನ್ನ ಬಾಡಿ ಸ್ವಲ್ಪ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಆ ಸ್ಟಾರ್ಟ್ ಆದಮೇಲೆ ನನಗೆ ಗೊತ್ತಾಯ್ತು, ಇಲ್ಲ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಇದೆ ಅನ್ನೋ ಥರ ಒಂದು ಕಾನ್ಫಿಡೆಂಟ್ ಬಂದಿತ್ತು. ಆಮೇಲೆ ಡಾಕ್ಟರ್ಸ್ ಏನು ಹೇಳಿದ್ರು ಅದ್ರ ಪ್ರಕಾರ ನಾನು ಫಾಲೋ ಅಪ್ ಮಾಡ್ತಾಯಿದ್ದೆ. ಅವ್ರು ಹೇಳಿರೋದೆಲ್ಲ ಮಾಡಿದ್ದೆ, ಯಾವುದಕ್ಕೂ ನಾನು ಆಪೋಸಾಗಿ ಯಾವತ್ತೂ ಹೋಗಿಲ್ಲ. ಈಗ ನನಗೆ ಇದಾಗೋಯ್ತು, ಬೋನ್ ಟ್ರಾನ್ಸ್ಪ್ಲಾಂಟು ಆಯಿತು. ಬೋನ್ ಟ್ರಾನ್ಸ್ಪ್ಲಾಂಟ್ ಆಗಿ 4 ಮಂತ್ಸ್ ಆಗ್ತಾಯಿದೆ. ಈಗ ನಾನು ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಮೊದಲಂತೂ ಒಂದು ಕೆಲಸ ಮಾಡ್ತಾ ಇರಲಿಲ್ಲ, ಬಿಕಾಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ನನಗೆ ಆ ಥರ ಪ್ರಾಬ್ಲಮ್ಸ್ ಏನಿಲ್ಲ, A to Z ಕೆಲಸ ಮಾಡ್ತಾಯಿದ್ದೀನಿ, ಬಗ್ಗೋಕೆ ಆಗ್ತಾ ಇರಲಿಲ್ಲ. ಈಗ ಬಗ್ತಾ ಇದ್ದೀನಿ, ಎಲ್ಲ ಕೆಲಸಗಳು ಮಾಡೋಷ್ಟು ಆರೋಗ್ಯವಂತವಾಗಿದ್ದೀನಿ. Today we have Mrs. Vidhyalatha. She is our patient. She underwent autologous stem cell transplantation for her disease called as multiple myeloma. So the multiple myeloma is this blood cancer, and it is mainly affecting the plasma cell, and there is a overproduction of plasma cell in the bone marrow, and that results into this condition called as multiple myeloma. So when we diagnose with the multiple myeloma, definitely it is a shock for the family and the patient, but it is a kind of one of the cancer which can be controlled with the current management. So usually we give the chemotherapy, and it is not like a very high dose chemotherapy we use for other blood cancer. It is just a mild chemotherapy which is given on the weekly basis. So we given her 3 to 4 cycles of chemotherapy, and after that we again evaluate her for the response. And after evaluation we found that she is actually a standard risk multiple myeloma, and her myeloma is under control after 4 cycles of chemotherapy. So after discussion and the counseling, the family agrees to go for autologous stem cell transplantation. Here usually we admit the patient for bone marrow transplant. We first collect the patient own stem cell, we cryopreserve them, and then we give the high dose chemotherapy to wipe out the bone marrow and the bad cells. And she underwent this process, and after this high dose chemotherapy we give all own stem cells to the patient back, and this stem cell it take at least 2 weeks times to get engrafted, and this is how the process. And she got admitted for 3 weeks in the bone marrow transplant unit, and after 3 weeks she become all right. So she is almost 3 months post transplantation, and she is doing well, and now we can say that her myeloma is under control, and it will be controlled for a longer time. SPARSH Hospital Yeshwanthpur ಎಲ್ಲ ಟೀಮ್ಗೂ BMT ಟೀಮ್ ತುಂಬ ಥ್ಯಾಂಕ್ಸ್, ನನಗಿಷ್ಟು ಕಾನ್ಫಿಡೆಂಟ್ ಕೊಟ್ಟಿರೋದಕ್ಕೆ.